ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ಸ್ವಾಗತ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಎ ವಸಂತ ಕುಮಾರ್ ಇವರಿಗೂ ಕೂಡ ಸ್ವಾಗತ. ರಾಯಚೂರು ಜಿಲ್ಲೆಗೆ ಸುಮಾರು 600 ಕೋಟಿ ರೂಪಾಯಿಯನ್ನು ಲೋಕೋಪಯೋಗಿ ಇಲಾಖೆಯಿಂದ ವಿವಿಧ ಶೀರ್ಷಲೆಕ್ಕೆಯಲ್ಲಿ ಮಂಜೂರು ಮಾಡಿಕೊಟ್ಟಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ 1 ವರ್ಷದ ಅವಧಿಯಲ್ಲಿ ಸುಮಾರು 13,000 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಡಾಂಬರೀಕರಣ ಮಾಡ್ತೀವಿ. TRF ಅಲ್ಲಿ 2,000 ಕಿಲೋಮೀಟರ್, ಅಪೆಂಡಿಕ್ಸ್ ಯೋಜನೆಯಲ್ಲಿ ಸುಮಾರು 3,500 ಕಿಲೋಮೀಟರ್, KHSTP 1 and 2 ಅಲ್ಲಿ 5,000 ಕಿಲೋಮೀಟರ್, KRDSL KCP ಅಲ್ಲಿ 2 ರಿಂದ 3 1 4,000, ಒಟ್ಟು 13,000 ಕಿಲೋಮೀಟರ್ ಉದ್ದದ ರಸ್ತೆಗಳನ್ನು ಡಾಂಬರೀಕರಣ ಮಾಡಲಿಕ್ಕೆ ನಾವು ಕ್ರಮ ಕೊಂಡು ಅದನ್ನು ವರ್ಷದಲ್ಲಿ ಸಂಪೂರ್ಣ ಮಾಡ್ತೀವಿ. 1 ವರ್ಷದಲ್ಲಿ ಮಾಡಿ 4 ವರ್ಷಗಳಲ್ಲಿ ನಮ್ಮ ರಾಜ್ಯದ ರಸ್ತೆಗಳನ್ನು ಸುಸ್ಥಿತಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಸಿಂಧನೂರು ಮಸ್ಕಿ ಲಿಂಗಸೂತಂಗೆ ಹೋಗ್ತಕ್ಕಂಥ ರಸ್ತೆ ಅನೇಕ ವರ್ಷಗಳಿಂದ ಸಾಕಷ್ಟು ತೊಂದರೆ ಆಗಿ ಜನರು ಸಾಕಷ್ಟು ಗಲಾಟೆ ಮಾಡ್ತಾರೆ. ಯಾಕಂದರೆ ಆ ರಸ್ತೆ ಮುಂದೆ ಗುಲ್ಬರ್ಗ ಹೋಗ್ತಕ್ಕಂಥದ್ದು. ಅವರು ಸಾಕಷ್ಟು ಪ್ರಯತ್ನ ಮಾಡಿ ಸಚಿವರು ಮುಖ್ಯಮಂತ್ರಿಗಳು ಸಹಿತ ಅಲ್ಲಿ ಬರಮಾಡಿಕೊಂಡು ಕಳೆದ 5-6 ವರ್ಷಗಳಿಂದ ಪೆಂಡಿಂಗ್ ಇರ್ತಕ್ಕಂಥ ಕೆಲಸಕ್ಕೆ ಇವತ್ತು 75 ಕೋಟಿ ರೂಪಾಯಿ ಕೊಡೋದ್ರ ಮುಖಾಂತರ ಚಾಲನೆ ಕೊಡಿಸ್ತಾ ಇದೆ. ಹೀಗಾಗಿ ಸಿರಿವಾರು ಮತ್ತು ನೀರ್ಮಾನಿಗೆ ಹೋಗ್ತಕ್ಕಂಥ ರಸ್ತೆ ತಮಗೆಲ್ಲ ಗೊತ್ತಿದೆ, ಇರಿಗೇಟೆಡ್ ಏರಿಯಾದಲ್ಲಿದೆ. ಸಾಕಷ್ಟು ಜನರು ರಾತ್ರಿ ಹಗಲು ಇಲ್ಲಿ ತಿರುಗಾಡುವಂಥ ಪ್ರದೇಶ ಆಗಿದೆ. ತೊಂದರೆ ಅದನ್ನು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಕೀಮ್ನಲ್ಲಿ ಸೇರಿಸಿ ಪ್ಯಾಕೇಜ್ನಲ್ಲಿ ಸೇರಿಸಿ ಇವತ್ತು ಇಲ್ಲಿಂದ ನೀರ್ಮಾನಿಗಿರ್ತಕ್ಕಂಥ 18 ಕಿಲೋಮೀಟರ್ಗೆ 13 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿ ಈಗಾಗಲೇ ಕಾಂಟ್ರಾಕ್ಟ್ ನಿಗದಿಪಡಿಸಿ ನಾಳೆಯಿಂದ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಇವತ್ತು ಹೇಳಿದೆ ಸರ್. ಮಾಡೋದೇಳಿ ಈ ಕಡೆ 6 ಕಿಲೋಮೀಟರ್ಸ್ ಜಾಸ್ತಿ ಆಗ್ತದೆ. ಇಲ್ಲ, ಅದನ್ನೆಲ್ಲ ಕ್ರಮ ತಗೊಂಡು ಜಿಲ್ಲಾಡಳಿತಕ್ಕೆ ಬಿಗಿ ಮಾಡಬೇಕು ಅಂತ ಮೊನ್ನೆ ನಾವು ವಿಡಿಯೋ ಕಾನ್ಫರೆನ್ಸಲ್ಲಿ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿದ್ದೀವಿ. ಮತ್ತು ಈ ದಂಧೆನ ತಪ್ಪಿಸೋಕ್ಕೆ ನೆಕ್ಸ್ಟು ಇದರಲ್ಲಿ ನಾವು ಒಂದು ಗೂಂಡಾ ಕಾಯ್ದೆಗಳು ಯಾರ್ಯಾರು ಈ ದಂಧೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವ್ರಿಗೆ ಒಂದು ಕಠಿಣವಾದಂಥ ಕಾನೂನನ್ನು ನಾವು ಮಾಡದೇ ಹೋದರೆ ಇದು ಮುಂದೆ ಇವರೆಲ್ಲ ಸಮಾಜಘಾತಕ ಶಕ್ತಿಗಳಿಗೆ ಪರಿವರ್ತನೆ ಆಗೋ ಸಾಧ್ಯತೆ ಇದೆ. ಅದನ್ನು ತಪ್ಪಿಸೋದಕ್ಕೆ ನಾವು ಗೂಂಡಾ ಕಾಯ್ದೆಯನ್ನು ಇದರಲ್ಲಿ ಮಾಡಬೇಕು ಅಂತ ಸರ್ಕಾರ ತೀವ್ರವಾಗಿ ಆಲೋಚನೆ ಮಾಡಿ ಕ್ರಮ ಕೈಗೊಳ್ಳುತ್ತೆ. ಮತ್ತು ಜಿಲ್ಲಾಡಳಿತ ಬಿಗಿಯಾಗಿ ಕ್ರಮ ತಗೊಂಡು ನಾವು ಏನೇನು ಮಾರ್ಗಸೂಚಿಗಳನ್ನು ಹೊಸ ನೀತಿಯಲ್ಲಿ ಕೊಟ್ಟಿದ್ದೇವೆ ಅದನ್ನು ಅನುಸರಿಸಿದ್ರೆ ಈ ದಂಧೆಯನ್ನು ಮಟ್ಟ ಹಾಕೋಕ್ಕೆ ಸಾಧ್ಯತೆ, ಅದಕ್ಕೆಲ್ಲರ ಸಹಕಾರ ಅಗತ್ಯ ಇದೆ. ಜಿಲ್ಲಾಡಳಿತ ನಿಜವಾಗ್ಲೂ ಕ್ರಮ ತಗೊಳ್ಳೋಕ್ಕೆ ಆ ಕಾನೂನಿನ ಕೆಳಗಡೆ ಹೆಚ್ಚು ಶಕ್ತಿಯನ್ನು ನಾವು ಕೊಡ್ತೀವಿ.